ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಹೊರಗಿದ್ದಾರೆ. ಬೆನ್ನು ನೋವಿನ ಟ್ರೀಟ್ಮೆಂಟ್ಗೆ ಅಂತ ಬೇಲ್ ಪಡೆದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಇದೀಗ ದರ್ಶನ್ ಮಧ್ಯಂತರ ಜಾಮೀನಿಗೆ ಕುತ್ತು ಬಂದಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮಧ್ಯಂತರ ಬೇಲ್ ರದ್ದುಪಡಿಸುವಂತೆ ಅರ್ಜಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ಗೆ ಈ ಮಧ್ಯೆ ಇವತ್ತು ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದಕ್ಕೆ ಪ್ರತಿವಾದ ಮಾಡಲಿದ್ದಾರೆ. ಆಪರೇಷನ್ ಮಾಡಿಸಲೇಬೇಕು ಅಂತ ಮಧ್ಯಂತರ ಜಾಮೀನು ಪಡ್ಕೊಂಡು ಈವರೆಗೆ ಸರ್ಜರಿ ಮಾಡಿಸಿಲ್ಲ ಅಂತ ವಾದ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಕೇಸ್ ಮೆರಿಟ್ ಮೇಲೆ ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಸಾಧ್ಯತೆ ಇದೆ. ಎಸ್ಪಿಪಿ ವಾದ ಮಂಡನೆ ಬಳಿಕ ಇಂದೇ ಆದೇಶ ಹೊರಡಿಸಬಹುದು, ಇಲ್ಲ ಆದೇಶ ಕಾಯ್ದಿರಿಸಬಹುದು. ಎಸ್ಪಿಪಿ ಏನು ವಾದ ಮಾಡ್ತಾರೆ ಅಂತ ಆತಂಕದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ. ಹಾಗಾದ್ರೆ ಏನೆಲ್ಲ ವಾದ ಆಗುತ್ತೆ ಇವತ್ತು? ಸಿವಿ ನಾಗೇಶ್ ಏನೆಲ್ಲ ವಾದ ಮಾಡ್ತಾರೆ? ಎಸ್ಪಿಪಿ ಅವರ ಏನೇನು ವಾದ ಆಗಿತ್ತು? ಕಿಡ್ನಾಪ್ ಮಾಡುವಂತೆ ದರ್ಶನ್ ಸೂಚಿಸಿಲ್ಲ ಅಂತ ಈಗಾಗಲೇ ವಾದ ಮಾಡಿದ್ದಾರೆ ಸಿವಿ ನಾಗೇಶ್. ಎಸ್ಪಿಪಿ ಪರ ವಾದ ಪ್ರತಿವಾದ ನಡೀತಾ ಇದ್ದು, ಹೀಗಾಗಿ ಇದರಲ್ಲಿ ಅಪಹರಣ ಪ್ರಕರಣ ಅಂತ ಬರಲ್ಲ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ದರ್ಶನ್ ಕೈಯಿಂದ ಹೊಡೆದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ರೇಣುಕಾಸ್ವಾಮಿಗೆ ದರ್ಶನ್ ಕೈನಿಂದ ಹೊಡೆದಿದ್ದಾರೆ. ಊಟ ಕೊಟ್ಟು ಕಳಿಸಿ ಅಂತ ಅಲ್ಲಿಂದ ದರ್ಶನ್ ಹೊರಟಿದ್ದಾರೆ ಅಂತ ವಾದವನ್ನ ಮಾಡಿದ್ದಾರೆ ಸಿವಿ ನಾಗೇಶ್. ಕೊಲೆ ದಿನ ಚಪ್ಪಲಿ ಧರಿಸಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ. ಅದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆದರೆ ದರ್ಶನ್ ಮನೆಯಿಂದ ಶೂ ಸೀಸ್ ಮಾಡಿದ್ದಾರೆ ಪೊಲೀಸರು. ಇದು ಕೂಡ ಈಗಾಗಲೇ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಚಪ್ಪಲಿ ಧರಿಸಿದ್ರು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆ ದಾಖಲಿಸದೆ ಪೊಲೀಸರು ವಿಳಂಬ ಮಾಡಿದ್ದಾರೆ. ಈ ವಿಚಾರವನ್ನು ಕೂಡ ಮುಂದಿಟ್ಕೊಂಡು ಸಿವಿ ನಾಗೇಶ್ ವಾದವನ್ನ ಮಾಡಿದ್ದು, ರಿಮ್ಯಾಂಡ್ ಅರ್ಜಿಯಲ್ಲಿ ದರ್ಶನ್ ಪಾತ್ರ ಏನಂತ ಹೇಳಿಲ್ಲ. ರಿಮೈಂಡ್ ಅರ್ಜಿಯಲ್ಲಿ ಅಂದ್ರೆ ಉಲ್ಲೇಖ ಮಾಡಿಲ್ಲ ಇದರಲ್ಲಿ ದರ್ಶನ್ ಪಾತ್ರ ಏನು ಅಂತ. ಸಾಕ್ಷಿಗಳ ಹೇಳಿಕೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇವೆ ಅನ್ನೋದು ಇದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ 17 ಆರೋಪಿಗಳ ಹೇಳಿಕೆ ಉಲ್ಲೇಖ ಆಗಿದ್ದು, ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಹೇಳಿಕೆ ದಾಖಲಾಗಿದೆ. ರೇಣುಕಾಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಅಂತ ಎಸ್ಪಿಪಿ ಪರ ಸಿವಿ ನಾಗೇಶ್ ವಾದವನ್ನ ಮಾಡಿದ್ದಾರೆ. ಹೀಗಾಗಿ ದರ್ಶನ್ಗೆ ರೆಗ್ಯುಲರ್ ಬೇಲನ್ನ ನೀಡಬೇಕು ಅಂತ ಎಸ್ಪಿಪಿ ಪರ ಸಿವಿ ನಾಗೇಶ್ ವಾದವನ್ನ ಮಾಡಿದ್ದಾರೆ. ಸರ್ಕಾರಿ ವಕೀಲರ ಪರ ವಾದ ಪ್ರತಿವಾದವನ್ನ ನಡೆಸಿದ್ದಾರೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ನೀಡಬೇಕು ಅಂತ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಹೀಗಾಗಿ ದರ್ಶನ್ಗೆ ರೆಗ್ಯುಲರ್ ಬೇಲ್ ನೀಡಬೇಕು ಅಂತ ದರ್ಶನ್ ಪರ ವಕೀಲರಾಗಿರುವಂತಹ ಸಿವಿ ನಾಗೇಶ್ ವಾದವನ್ನ ಮಾಡಿದ್ದಾರೆ. ಇನ್ನು ಟಾಮಿ ಸೆಬಾಸ್ಟಿನ್ ವಾದ ಯಾವ ರೀತಿಯಾಗಿತ್ತು? ಇವರು A1 ಪವಿತ್ರ ಗೌಡ ಅವರ ಪರ ವಕೀಲರಾಗಿದ್ದು, ದರ್ಶನ್ ಪವಿತ್ರ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ದರ್ಶನ್ ಮತ್ತೆ ಪವಿತ್ರ ಗೌಡ A1 A2 ಆರೋಪಿಯಾಗಿದ್ದಾರೆ. ಇವರಿಬ್ರು ಕೂಡ ಪವಿತ್ರಾಗೆ ರೇಣುಕಾ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದ. ಪದೇ ಪದೇ ಅಶ್ಲೀಲ ಮೆಸೇಜ್ ಅನ್ನ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡ್ತಾನೆ ಇದ್ದ. ಸಹಜವಾಗಿ ಈ ವಿಚಾರವನ್ನ ಮನೆ ಕೆಲಸದಾತ ಪವನ್ಗೆ ಪವಿತ್ರ ಗೌಡ ಹೇಳಿದ್ದಾಳೆ. ತದನಂತರ ಕಿಡ್ನಾಪ್ ಮಾಡಿ ಅಂತ ಪವಿತ್ರ ಗೌಡ ಎಲ್ಲೂ ಹೇಳಿಲ್ಲ. ಜಸ್ಟ್ ಅಂದ್ರೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಈತ ಅನ್ನುವಂತಹ ವಿಚಾರವನ್ನ ಪವನ್ಗೆ ಸೂಚಿಸಿದ್ದಾರೆ. ದರ್ಶನ್ ಮಾತಿನಂತೆ ಪವನ್ ಕಿಡ್ನಾಪ್ ಮಾಡಿದ್ದಾನೆ ಅಂತ ವಾದವನ್ನ ಮಾಡಿದ್ದಾರೆ. ಟಾಮಿ ಸೆಬಾಸ್ಟಿಯನ್ ಇವರು A1 ಆರೋಪಿ ಪವಿತ್ರ ಗೌಡ ಅವರ ಪರ ವಕೀಲರಾಗಿದ್ದು, ಆತನಿಗೆ ಚಪ್ಪಲಿಯಿಂದ ಹೊಡೆದಿದ್ರು, ಸಾವು ತಂದಿರಲಿಲ್ಲ. ಏನು ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ಚಪ್ಪಲಿಯಿಂದ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅನ್ನುವಂಥದ್ದು. ಶೆಡ್ನಿಂದ ಪವಿತ್ರ ಗೌಡಳನ್ನ ವಿನಯ್ ಡ್ರಾಪ್ ಮಾಡಿದ್ದಾನೆ. ಏನು ಶೆಡ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ನಡೆದಂತಹ ಸಂದರ್ಭದಲ್ಲಿ ತದನಂತರ ಪವಿತ್ರ ಗೌಡರನ್ನ ಏನು ಡ್ರಾಪ್ ಮಾಡಿದ್ದಾರೆ. ಅವನನ್ನ ಹೊಡೆಯಿರಿ, ಸಾಯಿಸಿ ಅಂತ ಪವಿತ್ರ ಗೌಡ ಎಲ್ಲೂ ಹೇಳಿಲ್ಲ. ಇತರ ಆರೋಪಿಗಳು ಈ ಕುರಿತು ಉಲ್ಲೇಖವನ್ನ ಮಾಡಿಲ್ಲ ಅಂತ ವಾದವನ್ನ ಮಾಡಿದ್ದಾರೆ ಪವಿತ್ರ ಪರ ವಕೀಲರು. ದರ್ಶನ್ ಮತ್ತು ಇತರರು ಆತನನ್ನ ಕೊಲೆ ಮಾಡಿದ್ದಾರೆ. ಇದು A1 ಆರೋಪಿ ಪವಿತ್ರ ಗೌಡ ಅವರ ಪರ ವಕೀಲರ ವಾದವಾಗಿದೆ. ಕಿಡ್ನಾಪ್ ಕೊಲೆಯಲ್ಲಿ ಪವಿತ್ರ ಭಾಗಿಯಾಗಿಲ್ಲ. ಇದರಲ್ಲಿ ಈ ವಿಚಾರದಲ್ಲಿ ಅಂದ್ರೆ ಕಿಡ್ನಾಪ್ ಮಾಡಿ ಅಂತ ಪವಿತ್ರ ಗೌಡ ಎಲ್ಲೂ ಹೇಳಿಲ್ಲ, ಆತನನ್ನ ಸಾಯಿಸಿ ಅಂತ ಕೂಡ ಪವಿತ್ರ ಗೌಡ ಎಲ್ಲೂ ಹೇಳಿಲ್ಲ ಅನ್ನುವಂಥದ್ದು ವಾದ ಆಗಿದ್ದು, ಹೀಗಾಗಿ ಪವಿತ್ರ ಗೌಡಗೆ ಜಾಮೀನು ನೀಡಬೇಕು ಅಂತ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲರ ವಾದವಾಗಿದೆ.